12ನೇ ಶತಮಾನದಲ್ಲಿಯೇ ಇಡೀ ಪ್ರಪಂಚಕ್ಕೆ ಕಾನೂನು ಬೋಧನೆ ಮಾಡಿದವರು ಬಸವಣ್ಣನವರು. ತಮ್ಮ ಕಳಬೇಡ ಕೊಲಬೇಡ, ಪುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನುಳಿಸುವ ಪರಿ. ಅಂದ್ರೆ ಕಳ್ತನ ಮಾಡಬೇಡ, ಜೀವ ಹಾನಿ ಮಾಡಬೇಡ, ಜೀವಕ್ಕೆ ಹಿಂಸೆ ಕೊಡಬೇಡ, ಸುಳ್ಳು ಹೇಳ್ಬೇಡ, ಸಿಟ್ಟು ಮಾಡ್ಕೋಬೇಡ, ಬೇರೆಯವ್ರಿಗೆ ದೌರ್ಜನ್ಯ ಮಾಡಬೇಡ, ಬೇರೆಯವ್ರನ್ನ ಅಸಹ್ಯವಾಗಿ ನೋಡಬೇಡ, ತನ್ನನ್ನು ತಾನು ಬಂಡಿಸ್ಕೋಬೇಡ. ಇವೆಲ್ಲ ಬಿಟ್ಟರೆ ನೀನು ಒಳ್ಳೆಯವನಾಗ್ತೀಯ, ಒಳ್ಳೆಯ ಮಾನವನಾಗ್ತೀಯ. ಅವಾಗ ನೀನು ಬೇರೆಯವ್ರಿಗೆ ಗೌರವ ಕೊಡ್ತೀಯ, ಬೇರೆಯವರು ಸಹ ನಿನಗೆ ಗೌರವ ಕೊಡ್ತಾರೆ. ಅವಾಗ ಇಡೀ ಪ್ರಪಂಚ ನಿನಗೆ ಚೆನ್ನಾಗಿ ಕಾಣುತ್ತೆ. ಅವಾಗ ನೀನು ನಿನ್ನಲ್ಲಿ ದೇವ್ರು ನೋಡ್ಬೋದು. ಇವತ್ತಿನ ಕಾನೂನು BNS ಇದರಲ್ಲಿ